Watch full episodes on Jio Hotstar. ಬಹಳ ಚೆನ್ನಾಗಿತ್ತು ನಾಷ್ಟ. ಎದ್ದೇಳಿ ಹೋಗೋಣ, ಎಲ್ಲ ಕಡೆ ಸುತ್ತಾಡ್ಕೊಂಡ್ ಬಂದ್ಬಿಡೋಣ. ನೀವೆಲ್ಲ ಹೋಗಿ ಸುತ್ತಾಡ್ಕೊಂಡ್ ಬನ್ನಿ ಗೆಳೆಯರ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಬೇಕದನ್ನ. ಅರೇ ಡಾಕ್ಟರ್ ಜಟ್ಕ, ನಮ್ ದೊಡ್ಡಣ್ಣ ಹೇಳೋಣ. ಅಲ್ಲ, ಇಲ್ಲಿ ಇಷ್ಟೊಂದು ಸೆಕೆ ಇದೆ, ಹ್ಯಾಟ್ ತಗೊಂಬಂದಿದ್ರಲ್ಲ ನೀವು. ಕೆಲಸ ಆಗೋಯ್ತು ನೋಡಯ್ಯ, ಮುಗಿದೋಯ್ತು ನೋಡ್ರಿ. ನನ್ ಗೆಳೆಯರ, ಇದನ್ನೇನು ಮಾಮೂಲಿ ಹ್ಯಾಟ್ ಅಂತ ತಿಳ್ಕೊಬೇಡಿ ನೀವು. ಮೊಟ್ಟು ನನ್ ಬ್ರದರ್, ಈ ಹ್ಯಾಟ್ ಇದೆಯಲ್ಲ, ಅದು ಮನುಷ್ಯನ ಹೀರೋ ಮಾಡ್ಬಿಡ್ತಾ ಕಡೆಯ. ಈ ಟೋಪಿನ ಯಾರು ಹಾಕೋತಾರು ಅವ್ರು ಹೀರೋ ಆಗ್ಬಿಡ್ತಾರೆ. ನನಗೂ ಚಿಕ್ಕ ವಯಸ್ಸಿಂದ ಹೀರೋ ಆಗ್ಬೇಕು ಅಂತ ತುಂಬಾ ಆಸೆ ಆಯ್ತಣ್ಣ. ಎಲ್ಕಡಿ ಡಾಕ್ಟ್ರಣ್ಣ, ನನಗೂ ಹೀರೋ ಆಗ್ಬೇಕು ಅಂತ ಬಹಳ ಆಸೆ ಇದೆ ಚಿಕ್ಕ ವಯಸ್ಸಿಂದಾನು. ಆದ್ರೆ ಅವಕಾಶನೇ ಸಿಕ್ಕಿರ್ಲಿಲ್ಲ. ಈಗ ಹೀರೋ ನಾನೇ ಆಗ್ತೀನಿ. ಓಯ್, ನಾನು ಹೀರೋ ಆಗ್ಲೇಬೇಕು. ನಾನು ಹೀರೋ ಖಂಡಿತ ಆಗ್ಲೇಬೇಕು. ನನಗೂ ಆಸೆ ಇತ್ತು ಹೀರೋ ಆಗ್ಲೇಬೇಕು ಅಂತ. ಆದ್ರೆ ನಮ್ಮಪ್ಪ ನನಗೆ ಇನ್ಸ್ಪೆಕ್ಟರ್ ಮಾಡಾಕ್ಬಿಟ್ರು ಕಣಣ್ಣ. ಕೊಡಿ ಹೆಡು. ಮೋಟು ಈ ಹ್ಯಾಟ್ನ ಯಾರಿಗೂ ಕೊಡಲ್ಲ, ನಾನೇ ಹೀರೋ ಆಗ್ಬೇಕು. ಮೊಟ್ಟು ನನ್ ಗೆಳೆಯ, ಹ್ಯಾಟ್ ಹಾಕೊಳಕ್ ಮುಂಚೆ ನನ್ನ ಮಾತು ಕೇಳಬಾರ್ದಾಗಿತ್ತದಯ್ಯ ನೀನು. ಇದು ಮಾಮೂಲಿ ಹ್ಯಾಟ್ ಅಲ್ಲ ಅಂತ ನಾನು ಹೇಳಿದ್ನಲ್ಲ. ಈ ಹ್ಯಾಟು 24 ಗಂಟೆ ಆದ್ಮೇಲೆ ನಿನ್ ತಲೆಯಿಂದ ಬೀಳುತ್ತೆ ಕಡೆಯ. ಜೈ ಹೋ, ಇದು ಬಹಳ ಒಳ್ಳೆ ವಿಷಯನೇ ಅಣ್ಣ. ಈಗ ನನಗೆ ಈ ಹ್ಯಾಟು ಹೀರೋ ಮಾಡ್ಬಿಟ್ಟೆ ಬೀಳುತ್ತೆ ಅಂತ ಅನ್ಸುತ್ತೆ. ನಾನು ಆಗ್ತೀನಿ ಸ್ಟಾರ್ ಅಲ್ಲ, ಸೂಪರ್ ಸ್ಟಾರ್, ಮೆಗಾ ಸ್ಟಾರ್, ವರ್ಲ್ಡ್ ಸ್ಟಾರ್ ಆಗಿ ಹೋಗ್ಬಿಡ್ತೀನಿ. ನನ್ನ ಗೆಳೆಯ, ಈಗ ಇದು ನಿನ್ನ ಹೀರೋ ಮಾಡಕ್ಕೆ ಕರ್ಕೊಂಡೋಗುತ್ತೆ ಕಡೆಯ. ಆಗ ವಿಷಯ ಹೇಳು, ಎಲ್ಲಿಗೆ ಹೋಗ್ಬೇಕು ಅಂತ. ಅರೇ, ಈ ಹ್ಯಾಟ್ ಬಹಳ ಅರ್ಜೆಂಟ್ ಆಗಿದೆ ನನ್ನನ್ನ ಹೀರೋ ಮಾಡೋದಿಕ್ಕೆ. ಅಯ್ಯೋ ಮೊಟ್ಟು, ನನ್ನ ಜೀವದ ಕಡೆ ಎಲ್ಲಿ ಕಡೆಯ. ನೀನು ಆ ಡೈರೆಕ್ಷನ್ ನೋಡ್ಬೇಕು ಕಡೆಯ. ಈ ಡೈರೆಕ್ಷನ್ ನೋಡಿದ್ರೆ ನಿನಗೆ ಹಿಂದೆ ಚುಚ್ಚಾಕ್ಬಿಡ್ತಾ ಕಡೆಯ. ಹೌದು ಕಡೆಯ ಮೊಟ್ಟು. ಎಲ್ರು ನಿಮ್ ಕೈಗಳನ್ನ ಮೇಲೆತ್ತಿ. ಹಣ ಒಡವೆ ಏನೇ ಇದ್ರು ಅದನ್ನ ನಮ್ ಬ್ಯಾಗ್ ಅಲ್ಲಿ ಹಾಕಿ ಈಗ್ಲೇ. ನಿಂತ್ಕೊಳ್ಳಿ. ಏನ್ ಮಾಡ್ತಾ ಇದೀಯ ನೀನು? ಎಲ್ರು ಕೈ ಮೇಲೆ ನಿಂತ್ಕೊಂಡ್ರೆ ಜ್ಯುವೆಲ್ರಿ ಹಂಗ ಹಾಕ್ತಾರೆ. ನೀನ್ ಯಾರು? ನೀನ್ ಇಲ್ಲಿ ಹೀರೋ ಆಗಕ್ ಬಂದಿದ್ಯಾ? ತೆಗಿ, ನಿನ್ ಪರ್ಸು ಒಡವೆ ಏನೇ ಇದ್ರು ಅದನ್ನ ನಮ್ ಬ್ಯಾಗ್ ಅಲ್ಲಿ ಹಾಕು. ಈಗ್ಲೇ ಹಾಕು. ಪರ್ಸನಲ್ಲಂತೂ ಹಣ ಇಲ್ಲ ಕಣಯ್ಯ, ಆದ್ರೆ ಕೈಯಲ್ಲಿ ಸಖತ್ ಗೂಸ ಕೊಡುವಂತ ಶಕ್ತಿ ಇದೆ. ಹೊಡಿರೋ ಅವನ್ಗೆ. ನೀವು ಇವ್ರನ್ನ ಹಿಡಿದಾಕಿದ್ದೀರಾ. ತುಂಬಾ ವರ್ಷಗಳಿಂದ ಇವ್ರನ್ನ ಹುಡುಕ್ತಾ ಇದ್ವಿ ನಾವು. ನಿಮ್ಮೆಲ್ಲರೂ ಒಡವೆ ಹಣನ ನಾಳೆ ಪೊಲೀಸ್ ಸ್ಟೇಷನ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವ್ರನ್ನ ಇವಾಗಲೇ ನಾನು ಸ್ಟೇಷನ್ ಕರ್ಕೊಂಡೋಗಿ FIR ಹಾಕ್ಬೇಕು. ಬಾಯ್, ಗುಡ್ ಬಾಯ್. ಅರೇ ಸಾರಿ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಾನು ಹೀರೋ ಆಗೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅಯ್ಯೋ, ನನ್ನ ತಕ್ಷಣ ಶುರು ಆಗ್ಬಿಡ್ತಲ್ಲಪ್ಪ. ಬರ್ತೀನಿ ಸ್ವಾಮಿ. ಬಾಬಾ ಮೊಟ್ಟು ನಿಂತ್ಕೊಳ್ಳೋ, ಮೊಟ್ಟು ನಿಂತ್ಕೊಳ್ಳೋ, ಮೊಟ್ಟು ನಿಂತ್ಕೊಳ್ಳೋ ಮೊಟ್ಟು.
ಇದ್ಯಾ ಹೊಸ ಸಮಸ್ಯೆ ಶುರು ಆಗೋಯ್ತೆಯಾ? ನನ್ಗನ್ಸುತ್ತೆ ಕಳ್ಳರು ಏನೋ ಕದ್ಕೊಂಡು ಹೋಗ್ತಿದಾರೆ ಅಂತ. ಬನ್ನಿ ಈಗ ನೋಡ್ತಾರೆ ಏನ್ ಮಾಡ್ತೀನಿ ಅಂತ. ಬನ್ನಿ ಈಗ ಕಳ್ಳರು ನಿಡ್ಕೊಂಬಿಡೋಣ. ಅಯ್ಯಮ್ಮ ಹೀರೋ ಆಗ್ತಾನೆ ಮೋಟು, ಆದ್ರೆ ಒದೆ ತಿನ್ನೋರು ನಾವು. ಹೋಗಿ ಹಾಕಿಸ್ಕೊಂಡು ನನ್ನ ಪೇಷಂಟ್ಗಳ. ಅಯ್ಯಬ್ಬ ಭಗವಂತ ಕಾಪಾಡಪ್ಪ ನಮ್ಮನ್ನ. ಏನ್ ಸಮಯ ನಾವು ಯಾವ ಕಡೆ ಹೋಗ್ಬೇಕು? ನಾನೇ ಕಳಿಸ್ತಾ ಹೇಳಿ. ಓಕೆನಾ? ತಗೊಳ್ಳಿ ತಗೊಳ್ಳಿ. ಅಯ್ಯ ಅಯ್ಯ ನನಗೆ ತುಂಬಾ ಭಯ ಆಗ್ತಿದೆ. ಅಯ್ಯೋ ಭಯ ನನಗ ಇದು. ಅಯ್ಯೋ ಇದೆಲ್ಲ ತೂತಾಗಿದೆ. ಅಯ್ಯ ಬಾಯ್ ಬಾಯ್. ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ ಜುವೆಲ್ರಿ ಕಳ್ತನ ಆಗೋದನ್ನ ತಡೆದು ಬಿಟ್ರಿ. ಇವರೆಲ್ಲ ನಮ್ಮ ಅಂಗಡಿಯಿಂದ ಎಲ್ಲ ಚಿನ್ನ ಕತ್ಕೊಂಡು ಹೋಗ್ತಾ ಇದ್ರು. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್, ಇವ್ರನ್ನೆಲ್ಲ ಹಿಡ್ಕೊಂಡಿದ್ದಕ್ಕೆ. ಸರ್ ಆಕ್ಚುಲಿ ನೀವು ಯಾರು? ನನ್ನ ಹೆಸರು ಮೋಟು ಅಂತ. ಮೋಟು ಮತ್ತೆ ಇವರೆಲ್ಲ ನನ್ನ ಸ್ನೇಹಿತರು. ಇವನ್ ಪತ್ಲು, ಗಸಿಟಾರಾಮ್, ಇನ್ಸ್ಪೆಕ್ಟರ್ ಚಿಂಗಮ್, ಮತ್ತೆ ಇವರು ಡಾಕ್ಟರ್ ಝಟ್ಕಾ ಅಂತ. ಆಹಾ, ನಿಮ್ ಪರಿಚಯ ಆಗಿ ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಒನ್ಸ್ ಅಗೇನ್. ನೀವೆಲ್ಲ ನಾಳೆ ಬೆಳಗ್ಗೆ 11 ಗಂಟೆ ಆದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದು ನಿಮ್ಮ ವಸ್ತುಗಳನ್ನ ತಗೊಂಡು ಹೋಗಿ, ಆಯ್ತಾ? ಹಾಗೆ ಆಗ್ಲಿ. ಸರಿ ಸರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಮೋಟು ಅಯ್ಯೋ ನಾನು ಹೀರೋ ಆಗ ಆಸೆಯಲ್ಲಿ ಏನೇನೋ ಅನ್ಭವಿಸ್ಬೇಕಲ್ಲಪ್ಪ. ಆಯ್ತು ಆಯ್ತು ಆಯ್ತು, ಬರ್ತೀನಿ ಬರ್ತೀನಿ. ನಾನು ಹೀರೋ ಆಗ್ತಾ ಇದ್ದೀನಿ. ಆದ್ರೆ ನಿಮಗ್ ಮಾತ್ರ ನಾನು ಹೀರೋ ಆಗಕ್ಕೆ ಒಂಚೂರು ಇಷ್ಟ ಇಲ್ಲ ಅಲ್ವಾ? ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಈಗ ಅವನಿಂದ ಓಡೋದ್ ಬೇಡ, ನಾವು ಅವನಿಂದ ಹಾರ್ಕೊಂಡು ಹೋಗೋಣ. ಅವನ ಹಿಂದೆ ಓಡೋ ಆತರದಲ್ಲಿ ನಾವು ಸಖತ್ ಒದೆ ತಿಂತಿರ್ಬೇಕಾಗುತ್ತೆ. ಅಯ್ಯಮ್ಮ ಇವನು ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ಹೊಡಿಲೆ ನಡೀರಿ. ಅರೆ ಇದೇನಿದು? ಬಹಳ ವಿಚಿತ್ರವಾಗಿ ಕಾಣ್ತಾಗ್ಯಲ್ಲ. ಈ ಜನಗಳು ಈ ಜಾಗನೇ ಒಂಥರ ಇದೆ. ಇಲ್ಲ ಹೋಗಿಸ್ಕೊಂಡ್ರೆ ಪೇಷಂಟ್ಗಳ ತಪ್ಪಿಸ್ಕೊಳಯ್ಯ. ತಪ್ಪಿಸ್ಕೊಳ್ಳಿ ಅಮ್ಮ. ಅಯ್ಯೋ ಇನ್ಸ್ಪೆಕ್ಟರ್ ಸರ್, ತಾವು ಇವ್ರ ಜೊತೆ ಸೇರ್ಕೊಂಡು ಏನ್ ಮಾಡ್ತಿದ್ರಿ? ಯಾರು ಇನ್ಸ್ಪೆಕ್ಟರ್? ಅವನು ಇನ್ಸ್ಪೆಕ್ಟರ್ ಅಲ್ಲ, ಅವನು ಈ ಕಳ್ಳರ ಗ್ಯಾಂಗಿಗೆಲ್ಲ ಲೀಡರ್. ಹೌದಾ? ನನಗೂ ಇವನ ಅನುಮಾನ ಆಯ್ತು. ಇನ್ಸ್ಪೆಕ್ಟರ್ ವೇಷದಲ್ಲಿ ಬಂದು ಜನಗಳ ಸಾಮಾನೆಲ್ಲ ಎತ್ಕೊಂಡು ಹೋಗ್ತಾನೆ ಇದ್ದ. ಏನಯ್ಯ ಎಲ್ರಿಗೂ ಯಾಮರ್ಸಕ್ ನೋಡ್ತಾ ಇದ್ಯಾ? ಅಯ್ಯೋ ಯಾರಾದ್ರೂ ನಮ್ಮನ್ನ ಇಲ್ಲಿಂದ ಕಾಪಾಡಿ ಪ್ಲೀಸ್. ಅಯ್ಯಮ್ಮ ನಾವು ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಅಯ್ಯಬ್ಬ, ಈ ಕಾರ್ ಯಾರಾದ್ರೂ ಎತ್ತು ನಿಲ್ಸ್ಬಿಟ್ಟು ನಮ್ಮನ್ನೆಲ್ಲ ಹೊರಗಡೆ ಎಳ್ಕೊಳ್ಳಿ. ಅಬ್ಬ ಮೋಟು ಅಯ್ಯೋ ನಮ್ ಸ್ನೇಹಿತರೆಲ್ಲ ಕಾರ್ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದಾರಲ್ಲಪ್ಪ. ಬನ್ನಿ ಬನ್ನಿ ಬನ್ನಿ. ಅಯ್ಯಮ್ಮ ನಮ್ಮ ಮೋಟು ಹೀರೋ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಅವನಿಂದ ನಾವೆಲ್ಲರೂ ಆಗ್ಲಿಂದ ಒದೆ ತಿಂತಾನೆ ಇದೀವಿ. ನಡಿ ಡೂಪ್ಲಿಕೇಟ್ ಇನ್ಸ್ಪೆಕ್ಟರ್, ನಿನಗೆ ನಿಜವಾದ ಇನ್ಸ್ಪೆಕ್ಟರ್ ಒದೆ ಕೊಡ್ತೀವಿ ಈಗ. ಥ್ಯಾಂಕ್ ಯು ಮೋಟು ಪತ್ಲು, ಗಸೀಟರಾಮ್, ಚಿಂಗಮ್ ಮತ್ತೆ ಡಾಕ್ಟರ್ ಝಟ್ಕಾ. ಥ್ಯಾಂಕ್ ಯು ವೆರಿ ಮಚ್. ಅರೆ ಬ್ರದರ್, ಶೂಟಿಂಗ್ ಎಲ್ಲಿ ನಡೀತಾ ಇದೆ? ತಾವಾದ್ರೂ ಹೇಳ್ತೀರಾ ಶೂಟಿಂಗ್ ಎಲ್ಲಿ ನಡೀತಾ ಇದೆ ಅಂತ? ಈ ಹ್ಯಾಟ್ ನನಗೆ ಶೂಟಿಂಗ್ ಮಾಡಿಸೋವರೆಗೂ ಬಿಡಲ್ಲ ಅನ್ಸುತ್ತೆ. ಅಯ್ಯೋ ಮೋಟು, ನಿನ್ಗೆ ಇದುವರೆಗೂ ಅರ್ಥನೇ ಆಗಿಲ್ಲ ಅನ್ಸುತ್ತೆ. ಈ ಹ್ಯಾಟ್ ಇಂದ ನೀನ್ ಬರೀ ಸಿನಿಮಾದಲ್ಲಿ ಹೀರೋ ಆಗ್ಬೋದು ಕಣ. ನೀನು ರಿಯಲ್ ಲೈಫಲ್ಲೂ ಹೀರೋ ಆಗೋಗ್ಬಿಟ್ಟಿದ್ಯಾ ಕಣ. ಈ ಶೂಟಿಂಗ್ ನಲ್ಲಿ ನಿಜವಾದ ಹೀರೋ ಆಗಕ್ಕಾಗಲ್ಲ. ಇಲ್ಲಿ ನೋಡು,
ನೀನ್ 3 ಸಲ ಈಗಾಗ್ಲೇ ಹೀರೋ ಆಗೋಗ್ಬಿಟ್ಟಿದೀಯಾ. ಹೌದು ಕಣೋ. ಹೌದಲ್ವೇನೋ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಕಣೋ. ಹೌದು ಕಣಪ್ಪ, ಇನ್ನು 24 ಗಂಟೆ ನೀನು ಈ ಜನಗಳೆಲ್ಲ ಬಚಾವ್ ಮಾಡ್ತಾನೆ ಇರು. ನಾವು ನಿಮ್ಮಿಂದ ಸ್ವಲ್ಪ ದೂರ ಇದ್ಬಿಡ್ತೀವಿ ಕಣಯ್ಯ. ಆಯ್ತು. ಸರಿ ನಾವು ಹೋಗ್ತೀನಿ. ಆದ್ರೆ ಈ ಹ್ಯಾಟು ನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೋ ನನಗೆ ಗೊತ್ತಾಗ್ತಾ ಇಲ್ಲ. ಬಾಯ್. ಓಹೋ, ಸಕ್ಕತ್ತಾಗಿರೋ ಹೋಟೆಲ್ ಸಿಕ್ಬಿಡ್ತು. ರೂಮು ಸಕ್ಕತ್ತಾಗಿದೆ ಕಡೆ ನೋಡಿ. ಓಹೋ ನೋಡು, ಬೆಡ್ ಎಷ್ಟು ಸಾಫ್ಟ್ ಆಗಿದೆ. ಓಹೋ, ಬಾಲ್ಕನಿನೂ ಇದೆ. ಹೌರಾ ಬ್ರಿಡ್ಜ್. ಈ ಹೌರಾ ಬ್ರಿಡ್ಜ್ ಎಷ್ಟು ಚೆನ್ನಾಗಿದೆ ಕಲ್ಕತ್ತಾದಲ್ಲಿ. ಇದನ್ನ ರವೀಂದ್ರ ಸೇತು ಅಂತಲೂ ಕರೀತಾರೆ. ಅರೆ, ಈ ತರ ಮೋಡಗಳು. ಇದೇನಪ್ಪ ಇದು? ಪತ್ಲು, ಬೇಗ ನಡಿಯೋ. ಮೋಟು ನಿಂತ್ಕೊಳ್ಳೋ. ಅಮ್ಮಮ್ಮ, ಈ ಮೋಟರ್ ನಮಗೆ ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಡೋದಿಲ್ಲ. ಕಾಪಾಡಿ. ನಾನ್ ಕಾಪಾಡ್ತೇನೆ ನಿಮ್ಮನ್ನ. ಅಯ್ಯಬ್ಬ, ಹಿಡ್ಕೊಂಬಿಟ್ಟೆ. ಏನು ಮಾಡ್ತಿದ್ದೆ ನೀನು? ಅಯ್ಯಬ್ಬ, ಬೋಟು ನಮಗೆಲ್ಲ ಒಂದು ಗತಿ ಕಾಣಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ಕತೆ ಅಷ್ಟೇ. ಅಬ್ಬ, ಅರೆ, ನಾನು ಇವ್ರನ್ನ ಬಚಾವ್ ಮಾಡ್ತಾ ಇದ್ದೇನೆ. ಜೋರಾಗಿ ಎಳ್ಕೊಳ್ಳಿ ನನ್ನ. ಅಯ್ಯಮ್ಮ, ನನಗೆ 20 ವರ್ಷದ ಅನುಭವ ಇದೆ ನಿನ್ನ ಹತ್ರ ಒದೆ ತಿಂದು. ಇವತ್ತು ಅದು ನಮಗೆ ಗ್ಯಾರಂಟಿ ಅನ್ನಿಸ್ತಾ ಇದೆ. ಕಾಪಾಡಿ. ಬಿಚ್ಕೊಳ್ತಾ. ಆ ಮನುಷ್ಯ ನಮ್ಮನ್ ಬಚಾವ್ ಮಾಡಕ್ಕೆ ಪಾಪ ಅವ್ನು ಶೂನೇ ಬಿಚ್ಕೊಟ್ಬಿಟ್ಟ. ನಾನ್ ಗಟ್ಟಿಯಾಗಿ ಇಟ್ಕೊಂಡಿದ್ದೆ. ಪಾಪ ಎಂತ ಮಹಾ ತ್ಯಾಗ ಮಾಡ್ಬಿಟ್ಟ ಅವನು. ಅಯ್ಯೋ, ನಿಮ್ಗೆಲ್ಲ ಏನಾಗಿಲ್ಲ ತಾನೇ? ಅದು ಏಲಿಯನ್ ಕ್ಲೌಡ್ಸ್. ದಿನ ರಾತ್ರಿ ಹೀಗೆ ಬಂದು ಜನಗಳನ್ನ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ರಾತ್ರಿ ಹೊತ್ತು ಇಲ್ಲಿ ಯಾರು ಓಡಾಡೋದೇ ಇಲ್ಲ. ಅಯ್ಯೋ, ನನ್ನೂ ಕರ್ಕೊಂಡು ಹೋಗ್ತಾ ಇದೆ, ಕಾಪಾಡಿ. ನಡಿಯೋ ಪತ್ಲು, ಆ ಕ್ಲೌಡ್ ಹಿಂಬಾಲಿಸೋಣ. ನಡಿ ಬೇಗ, ನೋಡೋಣ ಅದೆಲ್ಲಿಗೆ ಹೋಗುತ್ತೆ ಅಂತ. ನಡಿ ಡಾಕ್ಟ್ರಣ್ಣ, ಫ್ಲೈಯಿಂಗ್ ಹೆಲ್ಮೆಟ್ ನ ತಕೊಂಬಿಡಿ ಬೇಗ. ರೆಡಿ ಇದೆ ಕಡೆ. ನೋಡಿ ಡಾಕ್ಟ್ರಣ್ಣ, ನಾವು ಕ್ಲೌಡ್ ತರ ಕವರ್ ಮಾಡ್ಬಿಡೋಣ. ಈಗ ಜನಗಳು ಕೆಳಗಡೆಯಿಂದ ನೋಡಿದ್ರೆ ಏನ್ ಅನ್ಕೋತಾರೆ ಗೊತ್ತಾ? ಈ ಕ್ಲೌಡ್ ನಮ್ಮನ್ನ ಮೇಲ್ಗಡೆ ಎತ್ಕೊಂಡು ಹೋಗ್ತಿದೆ ಅಂತ. ಓಹೋ, ಇಲ್ಲ ನೋಡು ಪತ್ಲು, ಈಗಲೇ ರೆಡಿ ಮಾಡ್ಬಿಡ್ತೀನಿ. ಅದಯ್ಯ, ಅಯ್ಯಮ್ಮ, ಬಹಳ ದಿನಗಳ ನಂತರ ಡಾಕ್ಟರ್ ಜಟ್ಕಾ ಅವರ ಗ್ಯಾಜೆಟ್ ಬಹಳ ಅಪರೂಪಕ್ಕೆ ಕೆಲಸ ಮಾಡ್ತಾನೆ. ಅಯ್ಯಪ್ಪ, ಅದೇನದು? ಅದ್ಯಾರಪ್ಪ ಅದು? ಮೋಡದ ಒಳಗಿಂದ ಹಿಂಗೆ ಬರ್ತಾ ಇರೋದು. ನನಗನ್ಸುತ್ತೆ ಇವರೇ ಇರಬೇಕು. ಮೋಡಗಳಿಂದ ಬಂದು ಮನುಷ್ಯರನ್ನ ಕತ್ಕೊಂಡು ಹೋಗ್ತಾರಪ್ಪ. ಅಯ್ಯಮ್ಮ, ಡಾಕ್ಟರ್ ಜಟ್ಕಾ ಕ್ಲೌಡ್ ಕವರ್ ಮಾಡಿರೋದು ಬಿಟ್ಕೊಂಡ್ಬಿಟ್ಟಿದೆ. ಈಗ ಪಬ್ಲಿಕ್ ನಮ್ಮನ್ನ ನೋಡ್ಬಿಡ್ತಾರೆ ಅನ್ಸುತ್ತೆ. ಏನ್ ನೋಡ್ತಾ ಇದ್ದೀರಾ? ಫೈರ್ ಮಾಡಿ. ಅಯ್ಯಮ್ಮ, ಗ್ರಾಚಾರ ಮತ್ತೆ ಶುರುವಾಯಿತು ಅನ್ಸುತ್ತೆ. ಈ ಮೋಟು ಒಂದಲ್ಲ ಒಂದು ಸಮಸ್ಯೆಗೆ ನಮ್ಮನ್ನು ಯಾವಾಗಲೂ ಸಿಕ್ಕಿಸ್ತಾನೇ ಇರ್ತಾನೆ. ಹುಷಾರು. ಅಯ್ಯ, ಅಯ್ಯೋ, ಏನೇ ಒಗ್ಗಾಕಿಸ್ಕೊಂಡ್ರೆ ಪೇಷಂಟ್ಗಳ.
ನಮ್ಮನ್ನ ಚಳಿಯಲ್ಲಿ ನಡ್ಗೋ ತರ ಮಾಡ್ಬಿಟ್ಟಲ್ಲ. ನೀನು ಎಂತ ಕೆಲಸ ಮಾಡಿದ್ಯಾ? ನಿನ್ನ ಇವತ್ತು ಬಿಡಲ್ಲ ಕಡೆಯ. ನಾನು ಇವತ್ತಿನ ಬಿಡೋದಿಲ್ಲ ಕಡೆಯ. ಅಂಬ ನಿನ್ನ ತರ ಹೇಳುದು ಎಂತ ಕೆಲಸ ಮಾಡಿದ್ಯಾ? ಹಾಕಿ ಮುಖದ ಮೇಲೆ ಅಲ್ಲೋಡಿ ಕ್ಲೌಡು ಮೇಲ್ ಹೋಗ್ತಾ ಇದೆ. ನಡೀರಿ. ಆ ಕ್ಲೌಡ್ ಹೊರಗಡೆ ಹೋಗಿ ನೋಡೋಣ. ಆ ಮನುಷ್ಯರಿಗೆ ಏನ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಅರೆ ಒಳಗಡೆ ಯಾರು ಇಲ್ಲ. ಜನಗಳಿದ್ರು ಆದ್ರೆ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಆದ್ರೆ ಜನಗಳು ನದಿ ಒಳಗಡೆ ಬಿದ್ದೋಗಿಲ್ಲ ತಾನೆ? ಆ ಕ್ಲೌಡು ನದಿ ಮೇಲೆ ತಾನೆ ಹಾರ್ಕೊಂಡು ಹೋಗ್ತಾ ಇದ್ದಿದ್ದು. ಇರ್ಬೋದು ಅನ್ಸುತ್ತೆ. ಬೇಗ ನಡೆಯೋ ಪತ್ಲೋ. ಅರೆ ಡೈವಿಂಗ್ ಸೂಟ್ ಹಾಕೊಂಡ್ಬಿಡು. ಡಾಕ್ಟರ್ ಅಣ್ಣ ಬೇಗ ಕೊಡಿ. ತಗೊಳ್ಳಯ್ಯ. ಬೇಗ ಕಂಡ್ರೋ ಬೇಗ. ಆ ಜನಗಳು ನೆಲದಿಂದ ಏನೋ ತೆಗಿತಾ ಇದ್ದಾರೆ. ಚಿನ್ನ. ನಾನು ಪ್ಲಾನ್ ಮಾಡಿದ ಹಾಗೆ ಈಗಿದೆಲ್ಲ ನಂದೇನೆ. ತೇಜ ಇವಾಗ ದೊಡ್ಡ ಶ್ರೀಮಂತ ಆಗ್ತಾನೆ. ಸರಿ ಈಗಿದ್ನ ಮೇಲ್ ತಗೊಂಬನ್ನಿ. ಓಹೋ, ಆಕಾಶದಲ್ಲಿ ಮನುಷ್ಯರನ್ನ ಮಾಯ ಮಾಡೋ ಕಸಬು ನಿಮ್ದೇ ತಾನೆ? ನೀವ್ ಅನ್ಕೊಂಡ್ಬಿಟ್ಟಿದ್ರಿ ಇಲ್ಲಿ ಯಾವ ಮನುಷ್ಯ ಬರಕ್ ಸಾಧ್ಯ ಇಲ್ಲ ಅಂತ. ಯಾಕೆ ರಾತ್ರಿ ಹೊತ್ತು ಚಿನ್ನ ಕಳ್ತನ ಮಾಡಕ್ಕೆ ಅಂತ ತಾನೆ? ಹೋಗಿ ಇಲ್ಲಿಂದ. ಈ ತೇಜ ತಲೆ ಕೆಟ್ರೆ ಗೊತ್ತಿಲ್ಲ, ನೀವ್ಯಾರು ನಾಳೆನ ನೋಡೋದೇ ಇಲ್ಲ. ನಾನೊಂದ್ ಬಿಟ್ರು ಅಷ್ಟೇನೆ, ನೀವ್ಯಾರು ನೋಡೋದಿಲ್ಲ. ನಿಮ್ಮ ಆಟ ನಡೆಯೋದಿಲ್ಲ ತೇಜ. ನಿಜ ಏನಂತ ಹೇಳು. ಇದೆಲ್ಲ ಏನು? 1947 ಬ್ರಿಟಿಷರ್ ಬೋಟು ನಮ್ಮ ದೇಶದ ಚಿನ್ನನ ತಗೊಂಡೋಗ್ತಿತ್ತು. ಆದ್ರೆ ಶಿಪ್ಪು ಇಲ್ಲೇ ಮುಳುಗಿತ್ತು. ಆಗ ಚಿನ್ನ ತುಂಬಿದ ಪೆಟ್ಟಿಗೆನ ಇಲ್ಲೇ ಎಲ್ಲೋ ಬಚ್ಚಿಟ್ಟಿದ್ರು. ಇದ್ರ ಬಗ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಅದ್ ನನಗ್ ಗೊತ್ತಾಯ್ತು, ಅದಕ್ಕೆ ನಾನು ಈ ಪ್ಲಾನ್ ನ ಮಾಡಿದೆ. ನಿನ್ ಮಾತೇನೋ ನಂಗೆ ನಿಜ ಅನಿಸ್ತಾ ಇದೆ. ಪತ್ಲು, ಇವ್ರ ಖಜಾನೆ ತಗೊಂಡೋಗ್ಲಿ ಬಿಡೋ. ಪಾಪ ಇದಕ್ಕೋಸ್ಕರ ಇವ್ರು ಬಹಳ ಕಷ್ಟಪಟ್ಟಿದ್ದಾರೆ. ಈ ಖಜಾನೆ ಸರ್ಕಾರಕ್ಕೆ ಸೇರ್ಬೇಕಾದ್ದು ಕಣ. ಯಾವ ತೇಜಂಗೂ ರಾಜಂಗೂ ಸಲ್ಬೇಕಾದ್ದಲ್ಲ. ಹೌದಾ? ಹುಡುಗ್ರ, ಇವ್ರಿಗೆ ಸರ್ಕಾರದ ಬಹುಮಾನ ಕೊಡಿ. ಅಯ್ಯೋ, ಅವರೆಲ್ಲ ಕಾಣ್ತಾನೆ ಇಲ್ವಲ್ಲ. ನೀನ್ ಅವ್ರನ್ನ ಎಲ್ಲಿಗೆ ಹೊಡೆದು ಕಳಿಸ್ತೆ? ಅವ್ರ ಕೆಳಗಡೆ ಇಳಿದು ಬರೋವರೆಗೂ ನಾವಿಬ್ರು ಮಾತಾಡೋಣ. ಹೇಳು, ನಿನ್ ಪ್ರೀತಿಯಿಂದ ನಾನು ಹೇಳೋದನ್ನ ಕೇಳ್ತೀಯೋ ಇಲ್ಲ ಅವ್ರ ತರನೇ ನಿನಗೂ ಮೇಲಕ್ಕೆ ಹೊಡೆದು ಕಳ್ಸೋದು? ನೀ ನನ್ನ ಏನ್ ಕಳಿಸೋದು? ನೀವ್ ಇವಾಗ್ಲೇ ಬೀಳ್ಬೇಕಾಗಿತ್ತ? ಯಾರ್ಯಾರಿಗೆ ಖಜಾನೆ ಬೇಕಾಗಿದೆಯೋ ಅವ್ರ ಎದುರುಗಡೆ ಬನ್ನಿ. ಬಾಕಿ ಅವರು ಸೈಡ್ ನಲ್ಲಿ ನಿಂತ್ಕೊಳ್ಳಿ. ನೀವೆಲ್ಲ ನನಗೋಸ್ಕರ ಫೈಟ್ ಮಾಡೋದಿಲ್ವಾ? ನಿಧಿಲಿ ಪಾಲ್ ಬೇಕೋ ಬೇಡವಾ ಹೇಳಿ? ಪಾಲ್ ಬೇಕಾದ್ರೆ ತಗೋಬಹುದು, ಆದ್ರೆ ಜೀವ ಹೋದ್ರೆ ತಗೊಳಕ್ಕಾಗತ್ತಾ? ಅವ್ರ ತಾಕತ್ನ ಒಂದ್ಸತಿ ನೋಡು. ಒಟ್ಟು ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ತೇಜ, ಈಗ ನನಗ್ ತಲೆ ಕೆಟ್ಟೋಗ್ಬಿಟ್ಟಿದೆ ತೇಜ. ನಿನಗೂ ಅವ್ರ ತರನೇ ಆಕಾಶಕ್ಕೆ ಹೊಡೆದು ಓಡ್ತಾ ನೋಡ್ತಾ ಇದೀಗ.
ಅರೆ ಪುನೀತರಮ್ಮ ನೀನು? ಅಯ್ಯೋ ಗಸಿಟರಂ ನೀನಾ? ಹೌದು, ಇವನು ನನ್ನ ದೂರ ಸಂಬಂಧಿ. ದೂರ ಸಂಬಂಧಿನ? ನಮ್ಮ ಮನೆಯಿಂದ ಬಹಳ ದೂರ ಇರ್ತಾನೆ. ಅದಿರ್ಲಿ, ಇನ್ಸ್ಪೆಕ್ಟರ್ ಚಿಂಗಮ್ ಅಂದ್ರೆ ಯಾರು? ಯಾಕೆ ನಾನೇ ಇನ್ಸ್ಪೆಕ್ಟರ್ ಚಿಂಗಮ. ಗಮ್ 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 ಗಮ್ಮ ಚಿಂಗಮ ಅಮ್ಮ. ನೀವು ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟೆ. ನಾನೇ ನಿಮ್ಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು. ನೋಡಿ, ಇವರೇ ತೋಡ್ಸಿದ ಬರೋ ಜನಗಳಿಗೆ ಹೆದರ್ಸಿ ಬೆದರ್ಸಿ ಮಾಡ್ತಾ ಇದ್ರು. ಇವ್ರ ಕೆಲಸನೇ ಖಜಾನೆ ದೋಚೋದು. ಕರ್ಕೊಂಬನ್ನಿ ಅವ್ರನ್ನ ಗಾಡಿಗೆ. ನಿಮ್ಮೆಲ್ರಿಗೂ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಎಲ್ರಿಗೂ. ಸಿಗೋಣ. ನಾನು ನಿಮ್ಮೆಲ್ರಿಗೂ ಇಲ್ಲಿನ ರೋಷಗುಲನ ತಿನ್ನಿಸ್ತೀನಿ. ಅಲ್ಲ ಸರ್, ಇಲ್ಲಿ ಎಲ್ಲಾದ್ರೂ ಸಮೋಸ ಸಿಗುತ್ತಾ ಹೇಳಿ ಸರ್. ಸಮೋಸನ? ಅಯ್ಯಪ್ಪ, ನನ್ಗೆ ತುಂಬಾನೇ ಇಷ್ಟ. ಹಂಗಾರೆ ಬನ್ನಿ ಸರ್, ಯಾಕೆ ಸುಮ್ಮನೆ ತಡ ಮಾಡೋದು? ಹೋಗಿ ಸಮೋಸ ಹೊಟ್ಟೆ ತುಂಬ ತಿನ್ಕೊಬರೋಣ. Watch India's largest kids library only on Jio Hotstar. Download the app now.